ಸಂಸತ್ ಕಲಾಪ ಈಗ ನಡೀತಾ ಇರತಕ್ಕಂಥದ್ದು ಚಳಿಗಾಲದ ಅಧಿವೇಶನ. ಆದರೆ ಕಳೆದ ಮುಂಗಾರು ಅಧಿವೇಶನದಲ್ಲೇ ದಾಳಿ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಗಿದೆ. ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ, ಮುಂಗಾರು ಅಧಿವೇಶನದಲ್ಲೇ ಆರೋಪಿಗಳ ಟಾರ್ಗೆಟ್ ಆಗಿತ್ತಂತೆ. ಆ ಅಧಿವೇಶನನೇ ಕಳೆದ ಅಧಿವೇಶನದ ವೇಳೆನೇ ಗಲಭೆ ಸೃಷ್ಟಿ ಮಾಡೋದಕ್ಕೆ ಇವರು ಸಂಚು ಮಾಡಿದ್ರು, ಎಲ್ಲ ತಯಾರಿ ಮಾಡಿಕೊಂಡಿದ್ರು ಆರೋಪಿಗಳು. ಆದರೆ ಸಂದರ್ಶಕರ ಪಾಸ್ಗಳನ್ನು ಪಡೆಯೋದರಲ್ಲಿ ವಿಫಲರಾಗಿದ್ದರು. ಇವರ ಪ್ಲ್ಯಾನ್ ಆವಾಗಲೇ ಇತ್ತು. ಕಡೇ ಗಳಿಗೆಯಲ್ಲಿ ಪ್ಲ್ಯಾನ್ ಕೈ ಬಿಟ್ಟಿದ್ರು ಆರೋಪಿಗಳು. ಯಾಕೆಂದರೆ ಸಂದರ್ಶಕರ ಪಾಸ್ಗಳು ಸಿಕ್ಕಿರಲಿಲ್ಲ. ಅದೇ ಈಗ ಪ್ರತಾಪ್ ಸಿಂಹ ಅವರೆಲ್ಲ ಇಶ್ಯೂ ಮಾಡಿದ್ರಲ್ಲ, ಈ ಥರದ ಪಾಸ್ ತಗೊಳ್ಳೋದ್ರಲ್ಲಿ ಅವರು ಆವಾಗ ಸಕ್ಸಸ್ ಆಗಿರಲಿಲ್ಲ. ಇದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ನಿಮ್ಮ ಪ್ಲ್ಯಾನ್ ಯಾವಾಗಿಂದ ಇತ್ತು, ಏನು ಎತ್ತ ಅಂತ ಕೇಳಿದಾಗ, ಈಗಲ್ಲ, ನಾವು ಅವಾಗಲೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಮುಂಗಾರು ಅಧಿವೇಶನದಲ್ಲೇ, ಆದರೆ ಆಗಿರಲಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ವಿಚಾರಣೆಯ ಸಂದರ್ಭದಲ್ಲಿ ಏನೇನು ವಿಚಾರ ಬಾಯ್ಬಿಟ್ಟಿದ್ದಾರೆ? ಇವರು ಮುಂಗಾರು ಅಧಿವೇಶನದಲ್ಲೇ ದಾಳಿ ಮಾಡಬೇಕು ಅನ್ನೋ ಪ್ಲಾನ್ ಯಾಕಿತ್ತು ಅಂತ? ಅರವಿಂದ್, ಒಂದು ಪ್ರಮುಖವಾಗಿರುವಂಥದ್ದು ಗಮನ ಸೆಳೆಯುವಂಥದ್ದು, ಇಡೀ ದೇಶದ ಗಮನ ಸೆಳೆಯಬೇಕು ಅನ್ನುವಂಥದ್ದು ಒಂದು. ಅವರು ಯಾವ ರೀತಿಯಾಗಿ ಗಮನ ಸೆಳೆಯಬೇಕು ಅನ್ನೋಂಥ ಸಂದರ್ಭದಲ್ಲಿ ಅವರಿಗೆ ಮುಂದೆ ಬಂದಿರುವಂಥದ್ದು ಸಂಸತ್ನ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಈ ರೀತಿಯಾದಂಥ ಕೃತ್ಯವನ್ನ ಮಾಡಬೇಕು ಅಂತ ಅಂದುಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಂಡಿದ್ರು. ಈ ಹಿಂದೆ ಮುಂಗಾರು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ಈ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತು. ಆದ್ರೆ ಕಡೆಯ ಹಂತದಲ್ಲಿ ಅವರಿಗೆ ಸಂಸದರ ಪಾಸ್ಗಳು ಲಭ್ಯ ಆಗಿರಲಿಲ್ಲ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಕಳೆದ ಬಾರಿ ಬಹಳ ಪ್ರಮುಖವಾಗಿ ಸಾಗರ್ ಶರ್ಮಾ ಏನಿದ್ದಾನೆ, ಅವನು ಈ ಒಂದು ಏನು ದಾಳಿಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ದ. ಅದಕ್ಕೆ ಪೂರಕವಾಗಿ ಪಾಸ್ ಅನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿದ್ದ. ಆದ್ರೆ ಸಾಗರ್ ಶರ್ಮಾ ಕಡೆಯಿಂದ ಪಾಸ್ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಈ ಒಂದು ದಾಳಿ ಆಗ್ಬೇಕಾಗಿದ್ದಂಥದ್ದೇನಿತ್ತು ಅದು ಮುಂದೂಡಿಕೆ ಆಯ್ತು. ಯಾವಾಗ ಮನೋರಂಜನ್ ಇದಕ್ಕೆ ಆಡ್ ಆನ್ ಆಗ್ತಾರೆ, ಅವರು ಇದು ಪಾಸ್ ಅನ್ನ ಕೊಡಿಸುವಲ್ಲಿ ಸಫಲ ಆಗ್ತಾರೆ. ಹಾಗಾಗಿ ಈ ಬಾರಿಯ ಸಂಸತ್ನಲ್ಲಿ ಈ ರೀತಿಯಾದಂತಹ ಒಂದು ವಿಧ್ವಂಸಕ ಘಟನೆಯನ್ನ ಮಾಡಲಿಕ್ಕೆ ಸಹಾಯ ಆಗಿದೆ. ಅರವಿಂದ್.